ಹಲೋ ಕ್ಯೂಟೂಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಗೋಯಿಂಗ್ ಟು ಮಂತ್ರಾಲಯ. ಹೇಗಿರುತ್ತೆ ಏನು ಎಲ್ಲ ನೋಡ್ತೀನಿ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಬಾರು ಆಗಲೇ ಒಂದ್ಸಲ ಹೋಗಿ ಬಂದಿದ್ದಾರೆ. ಬಾರು ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ಸೊ ಐ ಆಮ್ ಎಕ್ಸೈಟೆಡ್. ಮಮ್ಮಿ ಅಮ್ಮಮ್ಮ ಹಾಯ್ ಮಾಡು. ಇದು ಪಪ್ಪ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸ್ಟೋರಿ ಹೇಳ್ತಾರೆ ಇವಾಗ. ಫಸ್ಟ್ ನಾವು 25 years ಬ್ಯಾಕ್ ಒಂದು ಇದರಲ್ಲಿ ಗಾರ್ಡ್ನಲ್ಲಿ ಇದ್ರ ಮೇಲೆ ಕಲ್ಲಿನ ಮೇಲೆ ಒಂದು ಫೋಟೋ ಐತಲ್ಲ, ಆ ಫೋಟೋ ಅಲ್ಲಿ ಓಕೆ. ಅಲ್ಲಿ ಕೆರೆ ಮಲಿಯಾಬಾದ್ ಕೆರೆ. ನಮ್ಮ ಮಮ್ಮಿ ಪಪ್ಪ ಒಂದು ಫೋಟೋ ತಗೊಂಡಿರೋದು ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ಕ್ರೀನಲ್ಲಿ. ಸೊ ಅದು ಇಲ್ಲಿ ಮಲಿಯಾಬಾದ್ ಕೆರೆ ಹತ್ರ ತಗೊಂಡಿರೋದು 25 years ಬ್ಯಾಕ್. ನಮ್ಮ ರಾಯಚೂರು ಯೂನಿವರ್ಸಿಟಿ 20 kilometers to ಮಂತ್ರಾಲಯ. ಪಂಚಮುಖಿ ಆಂಜನೇಯ ಟೆಂಪಲ್ ಈ ಕಡೆ ಇದೆ ಅಂತೆ. ಗಾಣದಾಳ್ ಪಂಚಮುಖಿ ಆಂಜನೇಯ ಟೆಂಪಲ್. ತುಂಗಭದ್ರಾ ನದಿ ಬರ್ತಾ ಇದೆ. ತುಂಗಭದ್ರಾ ನದಿ ನೀರು ಜಾಸ್ತಿ ಬಿಟ್ಟಿದ್ದಾರೆ. ಡ್ಯಾಮ್ ಫುಲ್ ಆಗಿದೆ. ನಿಮ್ಗೆಲ್ಲ ನೆನಪಿದ್ರೆ ನಾವು ಸಿಲ್ವೇಶ್ವರಕ್ಕೆ ಹೋದಾಗ ಅಲ್ಲಿ ಒಂದು ಚಿಕ್ಕ ಪಾಂಡ್ ಅಲ್ಲಿ ಕಾಯಿನ್ ಫಿಶ್ ಮಾಡ್ಕೊಂಡು ಹಾಕಿದ್ವಿ, ನೆನಪಿದ್ಯಾ? ಅಂಡ್ ಇಟಲಿಯಲ್ಲಿ ಮತ್ತೆ ಅಲ್ಲೆಲ್ಲ ಎಷ್ಟೊಂದು ಫೇಮಸ್ ಫೌಂಟೇನ್ಸ್ ಇದೆ. ಅಲ್ಲಿ ಕಾಯಿನ್ಸ್ ನ ಹಿಂಗೆ ವಿಶ್ ಮಾಡ್ಕೊಂಡು ಹಾಕ್ತಾರೆ ನೀರಲ್ಲಿ. ಇನ್ ದ ಸೇಮ್ ವೇ ನಮ್ಮ ಇಂಡಿಯಾದಲ್ಲೂ ಕೂಡ ನದಿಗಳಲ್ಲಿ ನಾವು ಚಿಕ್ಕವರಿದ್ದಾಗಿಂದನೂ ಇದೊಂದು ಟ್ರೆಡಿಷನ್ ನಡ್ಕೊಂಡಿದೆ. ವಿಶ್ ಮಾಡ್ಕೊಂಡು ಒಂದು ಕಾಯಿನ್ ನ ಹಾಕ್ತೀವಿ ನೀರಲ್ಲಿ. ಸೊ ಇಟ್ ಈಸ್ ದೇರ್ ಇನ್ ಯುರೋಪ್ ಆಲ್ಸೋ, ಇಟ್ ಈಸ್ ಹಿಯರ್ ಆಲ್ಸೋ ಇನ್ ಇಂಡಿಯಾ. ಆಂಧ್ರ ಬಾರ್ಡರ್ ಬಂದಿದ್ದೀವಿ, ಕ್ರಾಸ್ ಮಾಡ್ತಾ ಇದೀವಿ ಬಾರ್ಡರ್ನ. ಕರ್ನಾಟಕ ಆಂಧ್ರ ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ ಇವಾಗ. ಎಸ್, ಆಂಧ್ರ ಬಂದ್ವಿ. ಮಾಧವರಂ ಎಂಟ್ರಿ ಕೊಟ್ವಿ. ವಿಸಿಟ್ ಮಾಡೋರಿಗೆಲ್ಲ ಗೆಸ್ಟ್ ಹೌಸ್ ತರ ಆಗಿದೆ. ವಿಜಯೇಂದ್ರ ವಸತಿ ಗೃಹ ಮಂತ್ರಾಲಯ. ನಾವು ಇಲ್ಲೇ ಹೇಳ್ಕೊಂಡ್ವಿ. ಪಾಪ ಕಾರ್ ಪಾರ್ಕ್ ಮಾಡಿ ಬರೋದಕ್ಕೆ ಹೋದ್ರು, ತುಂಬ ದೂರ ನಡೆಯೋಕ್ಕಾಗುತ್ತೆ ಅಂತ. ಇಲ್ಲಿ ಸುತ್ತ ಈ ಥರ ಸ್ಟೋರಿ ಬೋರ್ಡ್ಸ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು. ಫೈನಲಿ ನಾನು ಮಂತ್ರಾಲಯಕ್ಕೆ ಬಂದು ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೆ. ಚಿಕ್ಕವಳಿದ್ದಾಗ ಬಂದಿದ್ದಂತೆ, ನಂಗೆ ನೆನಪಿಲ್ಲ. ಆದರೆ ಇಷ್ಟು ವರ್ಷ ಆದಮೇಲೆ ಇವತ್ತೇ ಬರ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ಏನಾದರೂ ಮಾಡಿ ದೋಸೆ. ಆ್ಯಕ್ಚುಲಿ ಏನಾಯ್ತು ಅಂದರೆ ಮಧ್ಯಾಹ್ನ ಕ್ಲೋಸ್
ಇರುತ್ತೆ 2 ಗಂಟೆಯಿಂದ 4 ಗಂಟೆವರೆಗೂ ಟೆಂಪಲ್ ದರ್ಶನ ಕ್ಲೋಸ್ ಇರುತ್ತೆ. ನಾವು ಬಂದಿದ್ದು 3 ಗಂಟೆ ಆಗಿದೆ ಇವಾಗ. ಸೊ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ ಬಂದ್ವಿ, ಹೋಟೆಲ್ ಪನ್ನಾಗ ಅಂತ. ಇಷ್ಟು ದೊಡ್ಡ ಪೂರಿ ಅವರು ಮೀಲ್ಸ್ ತಗೊಂಡಿದ್ದಾರೆ, ನಮಗೇನು ಇಲ್ಲ. ದೋಸೆ ಆರ್ಡರ್ ಮಾಡಿದೀವಿ, ಬರುತ್ತೆ. ಬಂದಾಯ್ತು ನೋಡಿ ಕುದುರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ರೆ, ಸೊ ನೋ ಫೋಟೋಗ್ರಫಿ ಇನ್ಸೈಡ್. ಬನ್ನಿ ಹೋಗೋಣ. ದೇವ್ರ ದರ್ಶನ ಆಯಿತು. ಎಷ್ಟು ಪೀಸ್ಫುಲ್ ಆಗೋಯ್ತು ಅಂದರೆ, ಇವತ್ತು ಜನ ತುಂಬ ಕಮ್ಮಿ ಇದ್ರು. ಇವತ್ತು ವೆನ್ಸ್ಡೇ, ನಾಳೆ ಥರ್ಸ್ಡೇ ಅಲ್ಲ, ನಾಳೆ ತುಂಬ ಜನ ಇರ್ತಾರೆ. ಜನ ಕಮ್ಮಿ ಇದ್ರು, ತುಂಬ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಮುಗಿಲಿರಲಿಲ್ಲ, ಜನ ಇರಲಿಲ್ಲ. ಹೋಗಿದ ತಕ್ಷಣ ದರ್ಶನ ಆಯಿತು. ಒಂಥರ ಏನೋ ಮನ್ಸಿಗೆ ನೆಮ್ಮದಿ ಆಯಿತು. ಇಷ್ಟು ದೂರ ಮನ್ಸಿಗೆ ನೆಮ್ಮದಿ ಆಯಿತು, ಒಂಥರ ಚೆನ್ನಾಗಿದೆ. ದೇವಸ್ಥಾನ ಒಳಗಡೆ ಹೆಂಗಿರುತ್ತೆ ಅಲ್ಲಿ ಒಳಗಡೆ ದೇವ್ರ ದರ್ಶನ ಆಗುತ್ತೆ. ಇಲ್ಲೆಲ್ಲರೂ ಕುತ್ಕೊಂಡಿದ್ದಾರೆ. ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಇಲ್ಲೇ ತುಂಬ ಚೆನ್ನಾಗಿದೆ ಮಠ. ಹಾಯ್ ಪಾರು, ಹೇಗೆ ಅನಿಸ್ತಾ ಇದೆ? ತುಂಬ ಪೀಸ್ಫುಲ್ ಆಗಿದೆ. ಜಾಸ್ತಿ ರಶ್ ಇಲ್ಲ ಇವತ್ತು. ತುಂಬ ಜನ ಕಮ್ಮಿ ಇದ್ದಾರೆ. ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ತುಂಬ ಚೆನ್ನಾಗಿ. ಲಾಸ್ಟ್ ಟೈಮ್ ಇವ್ರು ಬಂದಾಗ ತುಂಬ ಜನ ಇದ್ರು ಅಂತ. ರಶ್ ಇತ್ತು. ಹತ್ರ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಒಳಗಡೆ, ಟೆಂಪಲ್ ಒಳಗಡೆ. ಅದಕ್ಕೆ ತುಂಬ ಗಲಾಟೆ ಇತ್ತು. ಅದು ಮಷಿನ್ಸ್ದು ಅದೆಲ್ಲ ಸೌಂಡ್ ಇದೆ ಅಲ್ಲ, ಅದು. ಫ್ರೆಂಡ್ಸಲ್ಲಿ ಹೋಗ್ಬೇಕು ಇವಾಗ. ಗೇಟ್ ಕ್ಲೋಸ್ ಇದೆ. ಈ ನದಿ ಹತ್ರ ಬಂದಿದ್ದೀವಿ. ಮಮ್ಮಿ, ತುಂಗಭದ್ರಾ ನದಿ ಅಲ್ಲ, ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ. ಪ್ಲೆಸೆಂಟ್ ಆಗಿದೆ ವೆದರು, ತುಂಬ ಚೆನ್ನಾಗಿದೆ. ಬೋಟಿಂಗ್ ಇಲ್ಲ, ಬೋಟಿಂಗ್ ಅಂದರೆ ಅರ್ಗೋಲ್ ಇರುತ್ತೆ. ಅರ್ಗೋಲಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಲಾಸ್ಟ್ ಟೈಮ್ ಪಾಪ ಮಮ್ಮಿ ಪಾರು ಬಂದಾಗ ಹೋಗಿದ್ರಂತೆ. ಸೊ ಈ ಸಲ ನದಿಯಲ್ಲಿ ನೀರು ಜಾಸ್ತಿ ಇರೋದ್ರಿಂದ, ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಇರೋದ್ರಿಂದ ಅರ್ಗೋಲಲ್ಲಿ ಹೋಗೋದಕ್ಕೆ ಅಲೋ ಇಲ್ಲ. ಪಾರು ಬೇಜಾರಾಗ್ತಾ ಇದ್ದಾರೆ. ನಮ್ಗೆ ಹೋಗ್ಬೇಕಂತ ಇತ್ತು, ಬಟ್ ಇಟ್ಸ್ ಓಕೆ. ನದಿಯಲ್ಲಿ ಒಂದು ಸ್ವಲ್ಪ ನೀರೋದು, ಒಂದು ಸ್ವಲ್ಪ ಆಟ ಆಡ್ಬಿಟ್ಟು ಬರೋಣ. ಆಟ ಆಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪ ನದಿ ಒಳಗಡೆ ಹಿಂಗೆ ಕಾಲಿಟ್ಬಿಟ್ಟು ಬರೋಣ. ಇದ್ರಲ್ಲಿ ಬೋಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತು ನದಿಯಲ್ಲಿ ಎಷ್ಟು ನೀರಿದೆ ನೋಡಿ, ಇಲ್ಲಿವರೆಗೂ ನೀರಿದೆ. ಅದಕ್ಕೆ ಇಲ್ಲ. ಹುಷಾರು ಪಾರು, ಕಾಲು ಜಾರೋದು ಹುಷಾರು. ಕಾಲು ಹಿಡ್ಬೋದ ಒಳಗಡೆ? ನಾನು ಮಂತ್ರಾಲಯಕ್ಕೆ ಚಿಕ್ಕವಳಿದ್ದಾಗ ಬಂದಿದ್ದೆ. ಸೊ ದಿಸ್ ಪಿಕ್ಚರ್ ವಾಸ್ ಟೇಕನ್ ಅಟ್ ದಟ್ ಟೈಮ್. ನೋಡಿ ಎಷ್ಟು ಚಿಕ್ಕವಳಿದ್ದೆ ನಾನು.
ಇಲ್ಲಿ ಮೆಹಂದಿ ಹಾಕ್ತಾ ಇದ್ರು, ಕಲರ್ದು ಹಾಕಿಸ್ಕೊಂಡೆ. ನೀವೇನಾದರೂ ಇಲ್ಲಿಗೆ ಬಂದರೆ ಹಾಕಿಸ್ಕೊಳ್ಳಿ ಒಂದ್ಸಲ. 2 ರೂಪೀಸ್ಗೆ ಒಂದು ಡಿಸೈನ್. ಇಲ್ಲಿ 1 2 ರೂಪೀಸ್ 2 ರೂಪೀಸ್ 2 ರೂಪೀಸ್ 2 ರೂಪೀಸ್ ಆ ಥರ ಹಾಕ್ತಾರೆ. ಇಟ್ ಈಸ್ ಸೊ ಕ್ಯೂಟ್ ಆ್ಯಂಡ್ ಪ್ರಿಟಿ. ಫೋಟೋ ತೆಗೆಸ್ಕೊಂಡ್ವಿ ಇಲ್ಲಿ, ಫ್ಯಾಮಿಲಿ ಫೋಟೋ ನೆನಪಿಗಿರ್ಲಿ ಅಂತ. ನಾನು ಬುಡಪೆಸ್ಟಿಗೆ ತೊಗೊಂಡು ಹೋಗ್ತೀನಿ ಹೋಗ್ತಾ. ಚೆನ್ನಾಗಿದೆ ಅಲ್ವಾ? ಇವಾಗ ಹೊರಡ್ತಾ ಇದ್ದೀವಿ, ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕು. ಗಣದಾಳು ಪಂಚಮುಖಿ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಅಂತ. ಐ ಆಮ್ ಸೋ ಹ್ಯಾಪಿ ಟುಡೇ ಅಲ್ವಾ? ಇಟ್ ವಾಸ್ ಲೈಕ್ ಕ್ವಾಲಿಟಿ ಟೈಮ್ ಫ್ಯಾಮಿಲಿ ಜೊತೆ. ಇವಾಗ ನಾವು ಹತ್ತಿರದಲ್ಲಿರೋ ಗಾಂಡಾಳ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಇದು ದೇವಸ್ಥಾನ. ಇಲ್ಲಿನೂ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲ್ಲೂ ಇರಲಿಲ್ಲ. ಅಲ್ಲಿ ಒಂದು ಕಲ್ಲಿನ ಮೇಲೆ ಆಂಜನೇಯ ಮೂಡಿದ್ದಾರೆ. ಅಲ್ಲಿ ರಾಯರು ತಪಸ್ಸಿಗೆ ಕುಂತಾಗ ಆಂಜನೇಯ ಪ್ರತ್ಯಕ್ಷ ಆಗಿದ್ರಂತೆ. ಸೊ ಅದು ಒಂದು ಕಲ್ಲಿನ ಮೇಲೆ ಆಂಜನೇಯದು ರೂಪ ಮೂಡಿದೆ. ದೊಡ್ಡದು ಕಲ್ಲು, ಚಿಕ್ಕ ಕಲ್ಲಿನ ನಿಂತ್ಕೊಂಡಿದೆ. ಪುಷ್ಪಕ ವಿಮಾನ ಅಂತೆ ನೋಡಿ, ಏರೋಪ್ಲೇನ್ ಶೇಪಲ್ಲೇ ಇದೆ. ಇದು ಶಾಪ್ ಇದೆ, ಏನಾದರೂ ತಗೊಳ್ಳೋಣ ಅಂತ ಇದ್ದೀವಿ, ನೋಡೋಣ. ಅಲ್ಲೂ ಶಾಪ್ಸ್ ಇದೆ. ಅಲ್ಲಿ ಆಂಜನೇಯ ಸ್ವಾಮಿ ಪಾದರಕ್ಷೆಗಳನ್ನು ನೋಡಿದ್ರಲ್ವ, ಅದು 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರಂತೆ, ಹೊಸದನ್ನು ಮಾಡಿ ಇಡ್ತಾರಂತೆ. ಇಲ್ಲಿ ಆಂಜನೇಯ ಸ್ವಾಮಿ ಬಂದು ಹೋಗ್ತಾ ಇರ್ತಾರೆ ಅನ್ನೋದಕ್ಕೆ ಅದು ಒಂದು ಸಾಕ್ಷಿ ಥರ. ಹೇಗೆ ಅಂದರೆ ಅದು 5 ವರ್ಷಕ್ಕೆ ಆ ಪಾದರಕ್ಷೆಗಳು ಸೌದೋಗಿರುತ್ತೆ, ಯೂಸ್ ಮಾಡಿರೋ ಥರ ಇರುತ್ತೆ ಅಂತ ಹೇಳ್ತಾರೆ. ನೀವು ನೋಡಿದ್ರಲ್ವ ಆಗಲೇ. ಸೊ ಇಲ್ಲಿ ಆಂಜನೇಯ ಸ್ವಾಮಿ ಓಡಾಡ್ತಾ ಇರ್ತಾರೆ ಅನ್ನೋದಕ್ಕೆ ಅದು ಒಂದು. ಹಾಗೆ ಇಲ್ಲಿ ನೀವು ನೋಡ್ಬೋದು, ಗದೆನೂ ಇದೆ ನೋಡಿ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿ. ಬದನೆಕಾಯಿ ಮಿರ್ಚಿ ಮತ್ತು ಮೆಣಸಿನ್ಕಾಯಿ ಮಿರ್ಚಿ 2 ಇದೆ. ಬಜ್ಜಿ ತಿಂದು 2 ಕುಡಿಯೋದಕ್ಕೆ ಬಂದಿದ್ದೀವಿ. ಒಂದು ಸ್ವೀಟ್ಸ್